ಬಳ್ಳಾರಿಯಲ್ಲಿ ರಕ್ತ ರಾಜಕಾರಣಕ್ಕೆ ನಾಂದಿಯನ್ನ ಹಾಡಿದ್ದ ಬಳ್ಳಾರಿ ಬ್ಯಾನರ್ ಗಲಾಟೆ ಮತ್ತು ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸತ್ಯ ಶೋಧನಾ ಸಮಿತಿ ಖುದ್ದು ಸ್ಥಳಕ್ಕೆ ತೆರಳಿ ಇನ್ವೆಸ್ಟಿಗೇಷನ್ ಅನ್ನು ಮಾಡಿತ್ತು. ಇದೀಗ ಆ ಸತ್ಯ ಶೋಧನಾ ಸಮಿತಿ ವರದಿಯನ್ನ ಸಲ್ಲಿಸಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ವರದಿಯನ್ನ ರೇವಣ್ಣ ಮತ್ತು ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದ್ದು, ಸಮಿತಿಯ ಅಧ್ಯಕ್ಷರಾಗಿ ಎಚ್.ಎಂ. ರೇವಣ್ಣ ಮತ್ತು ಜಯಪ್ರಕಾಶ್ ವರದಿಯನ್ನ ಕೊಟ್ಟಿದ್ದಾರೆ. ಈ ವರದಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಖುದ್ದು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಡಿಕೆ ಶಿವಕುಮಾರ್ ಸ್ವೀಕರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇರೋದು. ಬಳ್ಳಾರಿಯ ಬ್ಯಾನರ್ ಗಲಾಟೆ ಮತ್ತು ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ಏನಾಯಿತು, ಗಾಲಿ ಜನಾರ್ದನ್ ರೆಡ್ಡಿ ಅವರ ಆರೋಪದಂತೆ ಸ್ಥಳೀಯ ಶಾಸಕರದ್ದೇ ತಪ್ಪ, ಕಾಂಗ್ರೆಸ್ಸಿನ ಶಾಸಕರದ್ದೇ ತಪ್ಪ, ಅಥವಾ ಅಲ್ಲಿ ಆಕ್ಚುಯಲ್ ಆಗಿ ಏನು ನಡೀತು ಅನ್ನುವಂಥದ್ದನ್ನು ತಿಳ್ಕೊಳ್ಳುವ ಹಿನ್ನೆಲೆಯಲ್ಲಿ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಇದೀಗ ಆ ಸತ್ಯಶೋಧನಾ ಸಮಿತಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಈ ವರದಿಯಲ್ಲಿ ಏನು ಉಲ್ಲೇಖ ಆಗಿದೆ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಬಿಕಾಸ್ ಗಾಲಿ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡಿ ಸಾಕ್ಷ್ಯಗಳನ್ನು ಕಣ್ಣ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಭರತ್ ರೆಡ್ಡಿ ಅವರ ಕಡೆಯವರೇ ಉಂಟು ಮಾಡಿದಂಥ ಗಲಭೆ ಇದು, ಅವರೇ ಫೈರ್ ಮಾಡಿದ್ದು, ಆ್ಯಂಡ್ ತಮ್ಮ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡಲಾಯಿತು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ರಿಲೀಸ್ ಮಾಡ್ತಿದ್ದಾರೆ. ಈ ಹಂತದಲ್ಲಿ ಕಾಂಗ್ರೆಸ್ಸಿನ ಸತ್ಯಶೋಧನಾ ಸಮಿತಿಯ ಕಣ್ಣಿಗೆ ಕಂಡಂತ ಅಂಶಗಳು ಏನು ಅನ್ನೋದೇ ಕುತೂಹಲಕ್ಕೆ ಕಾರಣ. ಈ ವರದಿಯಲ್ಲಿರುವಂತ ಅಂಶಗಳ ಕುರಿತಂತೆ ಸದ್ಯ ಭಾರಿ ಕುತೂಹಲ ಇದೆ. ಬಳ್ಳಾರಿ ರಿಪೋರ್ಟ್ ಕೊಟ್ಟಿದ್ದಾರೆ, ಇನ್ನ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಕೋಗುದಿಲ್ಲ, ಅದನ್ನ ಕ್ಷಮಿಸಬೇಕು. ಆ ಫೋಟೋಗ್ರಾಫ್ಸ್ ಮಾತ್ರ ಇದು ಮಾಡ್ತಿದ್ದೆ, ಅದೇನು ಹೇಳ್ತಾರೆ ಅಂತ ನಾನು ಆಮೇಲೆ ಹೇಳ್ತಿದ್ದೆ ಅವರ ಅನುಭವ. ಬಳ್ಳಾರಿ ರಿಪೋರ್ಟ್ ಕೊಟ್ಟಿದ್ದಾರೆ, ಇನ್ನ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಕೋಗುದಿಲ್ಲ, ಅದನ್ನ ಕ್ಷಮಿಸಬೇಕು. ಆ ಫೋಟೋಗ್ರಾಫ್ಸ್ ಮಾತ್ರ ಇದು ಮಾಡ್ತಿದ್ದೆ, ಅದೇನು ಹೇಳ್ತಾರೆ ಅಂತ ನಾನು ಆಮೇಲೆ ಹೇಳ್ತಿದ್ದೆ ಅವರ ಅನುಭವ. ಬಳ್ಳಾರಿ ರಿಪೋರ್ಟ್ ಕೊಟ್ಟಿದ್ದಾರೆ, ಇನ್ನ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ